ಮನುಷ್ಯನಿಗಿರೋ ದೃಷ್ಟಿ ದೋಷವನ್ನು ಮೀನಿಗೆ ಆಹಾರ ಹಾಕೋದ್ರಿಂದ ಹೋಗ್ತದೆ. ಭಗವಂತ ವೇದವನ್ನು ಉದ್ಧಾರ ಮಾಡಿ ಭೂಮಿಯನ್ನು ಎತ್ತಿದ ಅವತಾರ, ವೇದಗಳನ್ನು ಪ್ರೊಟೆಕ್ಟ್ ಮಾಡಿದ ಅವತಾರ ಮತ್ಸ್ಯ ಅವತಾರ. ಎಲ್ಲ ಪವಿತ್ರ ನದಿಗಳಲ್ಲಿ ಒಂದ್ಸಲಿ ಸ್ನಾನ ಮಾಡಿದರೆ ಶುದ್ಧ, ಅದರಲ್ಲೇ ವಾಸವಾಗಿರೋ ಜೀವ ಮತ್ಸ್ಯ. ಜ್ಞಾನದ ನಾಡಿಗಳಿವು, ಈ ಮೂರು ಧಾರೆಯಾಗಿ ಹರಿತಾ ಇರ್ತವೆ. ಇಲ್ಲಿ ಮೂರನ್ನೂ ಸ್ನಾನ ಮಾಡಿ ಆಚೆ ಇರೋ ನರಸಿಂಹ, ನೆಕ್ಸ್ಟ್ ನರಸಿಂಹನ ದರ್ಶನ ಮಾಡಿದಾಗ ಈ ಸುಬ್ರಹ್ಮಣ್ಯನನ್ನು ಮೂರು ಭಾಗ ಮಾಡಿ ನೋಡಿದಾಗ ಒಂದು ಕುಕ್ಕೆ ಸುಬ್ರಹ್ಮಣ್ಯ ತಲೆ, ಮಧ್ಯಭಾಗ ಘಾಟಿ, ಇನ್ನೊಂದು ಅದರ ಬಾಲ ನಾಗಲ ಮಡಿಕೆ ಅಂತ ಹೇಳ್ತೀವಿ. ಸೊ ಇದನ್ನು ಹೀಗೂ ಹೇಳ್ಬೋದು, ಸೂರ್ಯಖಂಡ, ಚಂದ್ರಖಂಡ. ಹೇಗೆ ಶರೀರದಲ್ಲಿ ಪಾದದಿಂದ ಸೊಂಟದ ತನಕ ಚಂದ್ರಖಂಡ, ಇಲ್ಲಿಂದ ಅಗ್ನಿಖಂಡ, ಇಲ್ಲಿಂದ ಇಲ್ಲಿಗೆ ಸೂರ್ಯಖಂಡ ಅಂದಾಗೆ ಸರ್ಪದ ಶರೀರವನ್ನು ಮೂರು ಭಾಗವಾಗಿ ನೋಡಿದರೆ ಮೂಲೆ ಸುಬ್ರಹ್ಮಣ್ಯ, ಮಧ್ಯ ಸುಬ್ರಹ್ಮಣ್ಯ, ಅಂತ್ಯ ಸುಬ್ರಹ್ಮಣ್ಯ ಅಂತಲೂ ಹೇಳಬಹುದು. ಭಗವಂತನ ಪೂರ್ಣ ರೂಪ ದರ್ಶನ ಅಂತ ಹೇಳ್ತಾರೆ. ಸೊ ಇನ್ನೊಂದು, ನಾಗಗಳಿಗೆ ಯಾಕೆ ಅರಿಶಿಣ ಹಾಕ್ತಾರೆ? ನಾಗಗಳು ಶಾಸ್ತ್ರದ ಪ್ರಕಾರ ಸೂರ್ಯನಿಂದ ಬರೋ ಕೆಟ್ಟ ಕಿರಣಗಳನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತದಂತೆ, ಮಾಡಿಕೊಂಡು ಅದನ್ನು ಔಷಧಿಯಾಗಿ ಕನ್ವರ್ಟ್ ಮಾಡ್ತದೆ ಅವುಗಳ ಉಸಿರುಗಳ ಮೂಲಕ. ಹಾಗಾಗಿ ಹಾವಿನ ವಿಷ ಹೈ ಪ್ರೋಟೀನ್, ಗಾಯ ಆದರೆ ಮಾತ್ರ ಅದು ಟಾಕ್ಸಿಕ್ ಆಗಿ ಕನ್ವರ್ಟ್ ಆಗೋದು ಬಾಯಲ್ಲಿ. ಹಾಗಾಗಿ ಅದಕ್ಕೆ ಸುಮಾರು ಮೆಡಿಸಿನ್ಸ್ಗಳಲ್ಲಿ ಅದನ್ನು ಯೂಸ್ ಮಾಡ್ತೀವಿ. ಮೈನಾಗಿ ರೋಗಕ್ಕೆಲ್ಲ ಹಿಂದೆ ಹಾವಿನ ವಿಷದಿಂದ ಔಷಧಿ ಮಾಡ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಈಗ ಕಾನೂನು ಬಂದಮೇಲೆ ಅದು ನಿಂತಿದೆ. ಸೊ ಆ ಸರ್ಪದ ಬಣ್ಣ ತೇಜಸ್ಸು, ಆ ದೇಹದ ಉರಿ ಸರ್ಪಗಳಿಗೆ ಆಗಬಾರ್ದು ಅಂತ ಅರಿಶಿಣವನ್ನು ಯೂಸ್ ಮಾಡ್ತೀವಿ. ಯಾಕೆ ನಮ್ಮಲ್ಲಿ ಚೇಳು ಕತ್ತಾಗ ಹಿಂದೆ ಅಜ್ಜಿ ಅರಿಶಿಣ ಹತ್ತಿದ್ರು ಟಾಕ್ಸಿಕ್ ರಿಲೀಸ್ ಮಾಡಲಿಕ್ಕೆ. ಸೊ ಅದೇ ಥರ ಸರ್ಪಗಳ ಉರಿಯನ್ನು ತಣಿಸ್ಲಿಕ್ಕೆ ಅರಿಶಿಣವನ್ನು ಯೂಸ್ ಮಾಡ್ತೀವಿ. ಎಳನೀರು ದೇಹವನ್ನು ತಂಪು ಮಾಡೋ ವಸ್ತು. ಜೊತೆಗೆ ಹಾವುಗಳು ಉರಿ ಮೇಲೂ ಸೂರ್ಯನ ಬಿಸಿಲು ಉರಿ, ಹಾಗಾಗಿ ಆ ಉರಿ ಒಳಗೆ ವಿಷದ ಉರಿ ಇರುತ್ತೆ, ಹೊರಗಡೆ ಸೂರ್ಯನ ಬಿಸಿಲಿನ ಉರಿ ತಾಗಬಾರ್ದು ಅಂತ ಆದಷ್ಟು ಭೂಗರ್ಭದಲ್ಲೇ ತಂಪು ಪ್ರದೇಶದಲ್ಲೇ ಹಾವುಗಳು ಜಾಸ್ತಿ ವಾಸ ಮಾಡೋದು ಒಂದು ಲಾಜಿಕ್ಕು. ಇನ್ನೊಂದು, ಜಗತ್ತಲ್ಲಿ ಅತಿ ಪವಿತ್ರವಾದ ನೀರು ಎಳನೀರು, ಪವಿತ್ರವಾದ ವಸ್ತು ದೇಹ ಆಹಾರದಲ್ಲಿ ಅರಿಶಿಣ, ಮತ್ತು ಪವಿತ್ರವಾದ ಪುಷ್ಪ ಭೂಮಿಯಲ್ಲೂ ಅಲ್ಲ ಆಕಾಶದಲ್ಲೂ ಅಲ್ಲ, ಮಧ್ಯದಲ್ಲಿ ಬಿಡೋ ಪುಷ್ಪ ಹಿಂಗಾರ, ಅಥವಾ ಪಿಂಗಾರ, ದೇವತೆಗಳದ್ರಲ್ಲಿ ಊಟ ಮಾಡ್ತಾರಂತೆ. ಅಡಿಕೆ ಅನ್ನೋದು ಲಕ್ಷ್ಮೀ ಸ್ವರೂಪ. ಆ ಲಕ್ಷ್ಮೀ ಸ್ವರೂಪ ವೃಕ್ಷದ ಪುಷ್ಪವನ್ನು ಸುಬ್ರಹ್ಮಣ್ಯನಿಗೆ ಅರ್ಪಣೆ ಮಾಡ್ತಾರೆ. ಮತ್ತು ಇನ್ನೊಂದು ಹಾಲು. ಯಾಕೆ ಅದು ಇನ್ನೊಂದು ಲಾಜಿಕ್ ಇದೆ. ಹಿಂದೆ ವಾಸುಕಿಯನ್ನು ಹಾಲಾಹಲ ಕ್ಷೀರ ಸಮುದ್ರವನ್ನು ಕಡಿಬೇಕಾದ್ರೆ ಅದರ ವಿಷವನ್ನು ಅದು ಹೊರಗೆ ಹಾಕ್ತಿತ್ತು. ಆ ವಾಸುಕಿಯನ್ನು ತಣಿಸ್ಲಿಕ್ಕೆ ಕ್ಷೀರ ಸಮುದ್ರದಲ್ಲಿ ಕಡಿದ್ರು ಅಂತ ಒಂದು ಲಾಜಿಕ್ ಹೇಳ್ತದೆ. ಸೊ ಹಾಲು ಅನ್ನೋದು ದೇಹದ ಸಂಪೂರ್ಣ ಆಹಾರ ಮತ್ತು ದೇಹವನ್ನು ತಂಪು ಮಾಡೋದು, ಮತ್ತು ಪವಿತ್ರವಾದ ಪಶುವಿನಿಂದ ಬರುವುದು ಗೋಮಾತೆಯ ಹಾಲು. ಸೊ ಇದರ ಅರ್ಥ ಏನು? ಸರ್ಪ ಕುಂಡಲಿನಿ ಶಕ್ತಿ ಅನ್ನೋದು ಅತಿ ಪವಿತ್ರವಾದ ಶಕ್ತಿ. ಅದನ್ನು ಎಷ್ಟು ಪವಿತ್ರ ವಸ್ತುಗಳಿಂದ ನಾವು ಆರಾಧನೆ ಮಾಡ್ತೀವೋ ಭಗವಂತ ಅಷ್ಟು ಸಂಪ್ರೀತನಾಗ್ತಾನೆ ಅಂತ ಹೇಳಿ. ಈ ಮನುಷ್ಯನ ಕಣ್ಣ ದೃಷ್ಟಿಯನ್ನು ತೆಗಿಲಿಕ್ಕೆ ಇದು ಚೈನಾದಲ್ಲಿರೋ ನಂಬಿಕೆ ಸಮೇತ, ಭಾರತೀಯರಲ್ಲಿರೋ ನಂಬಿಕೆ ಸಮೇತ, ಮತ್ತು ಭಗವಂತ ವೇದವನ್ನು ಉದ್ಧಾರ ಮಾಡಿ ಭೂಮಿಯನ್ನು ಎತ್ತಿದ ಅವತಾರ, ವೇದಗಳನ್ನು ಪ್ರೊಟೆಕ್ಟ್ ಮಾಡಿದ ಅವತಾರ ಮತ್ಸ್ಯ ಅವತಾರ. ಸಂಸಾರವನ್ನು ಬಂಧನದಿಂದ ನೌಕೆ ರೂಪದಲ್ಲಿ ಸಪ್ತಋಷಿಗಳನ್ನೆಲ್ಲ ದಾಟಿಸ್ತಾನೆ ವಿಷ್ಣು. ಯಾವ ರೂಪದಲ್ಲಿ? ಮೀನಿನ ರೂಪದಲ್ಲಿ. ಹಾಗಾದರೆ ಮೀನಿನ ಪಾವಿತ್ರ್ಯತೆಯನ್ನು ಇಷ್ಟು ಲಾಜಿಕ್ಕಿಂದ ಗಮನಿಸಿ ಗೊತ್ತಾಗ್ತದೆ. ಸೊ ಮನುಷ್ಯನ ದೃಷ್ಟಿ ದೋಷವನ್ನು, ಅವನನ್ನು ಮತ್ತು ವಿಷ್ಣುವಿನ ಮತ್ಸ್ಯ ರೂಪದ ಆರಾಧನೆಯನ್ನು ಮೀನಿಗೆ ಎಲ್ಲ ಪವಿತ್ರ ನದಿಗಳಲ್ಲಿ ವಾಸವಾಗಿರೋ, ಯಾಕೆ ಆ ನದಿ ನಮ್ಮನ್ನು ಒಂದು ಸಲ ಸ್ನಾನ ಮಾಡಿದರೆ ಶುದ್ಧ, ಅದರಲ್ಲೇ ವಾಸವಾಗಿರೋ ಜೀವ ಮತ್ಸ್ಯ, ಅದರ ಸೇವೆಯನ್ನು ಮಾಡೋದ್ರಿಂದ, ಮತ್ತು ಅದು ಗಂಗೆಯ ಸಂತಾನ ಅಂತಲೂ ಆ ಮೀನುಗಳಿಗೆ ಹೆಸರಿದೆ. ಆ ಗಂಗೆಯ ಆರಾಧನೆಯಷ್ಟೇ ಪವಿತ್ರ ಮೀನುಗಳನ್ನು, ನದಿಗಳಲ್ಲಿರೋ ಮೀನುಗಳಿಗೆ ಆಹಾರ ಹಾಕೋದು. ಲಾಜಿಕಲಿ ನೋಡಿದರೆ ಅದೊಂದು ಸೇವೆ. ನಾರ್ಮಲಿ ಮಂಡಕ್ಕಿ, ಅಕ್ಕಿ ಅಂಥದ್ದೆಲ್ಲ ಹಾಕ್ತೀವಿ ಮೀನುಗಳಿಗೆ. ಅಕ್ಕಿ ಮತ್ತು ಮಂಡಕ್ಕಿ ಎಲ್ಲ ಚಂದ್ರನಿಗೆ ಸಂಬಂಧಪಟ್ಟ ಧಾನ್ಯ, ನೀರು ಚಂದ್ರನಿಗೆ ಸಂಬಂಧಪಟ್ಟ ದ್ರವ್ಯ. ಚಂದ್ರದೋಷವು ಹೋಗ್ತದೆ ಅಂತ ಜ್ಯೋತಿಷ್ಶಾಸ್ತ್ರದ ಭಾಷೆಯಲ್ಲಿ ಹೇಳ್ಬೋದು. ಕಾಮನ್ ಸೆನ್ಸಿಂದ ನೋಡಿದಾಗ ಜೀವಿಗಳ ಸಂರಕ್ಷಣೆ ಮಾಡೋದು. ಮೂರನೇದು,
ಮನುಷ್ಯನಿಗಿರೋ ದೃಷ್ಟಿ ದೋಷವನ್ನು ಮೀನಿಗೆ ಆಹಾರ ಹಾಕೋದ್ರಿಂದ ಹೋಗ್ತದೆ. ಇನ್ನೊಂದು ಪುಣ್ಯಕರ್ಮ, ಮನುಷ್ಯನಲ್ಲಿರೋ ಪಾಪಕರ್ಮದಿಂದ ಅವನಿಗೆ ಕಾಯಿಲೆ ರೋಗಾದಿಗಳು ಬರೋದು. ಪಾಪ ಚಿಂತನೆ ಮತ್ತು ಪಾಪಕರ್ಮ ಎರಡೂ ಲಾಜಿಕ್. ಚಿಂತನೆಯಿಂದ ಕೆಟ್ಟ ಕೆಲಸ ಮಾಡೋದು, ಅವನು ಕೆಟ್ಟ ಫಲವೂ ಅವನು ತಗೊಳ್ಳೋದು. ಅದು ಶಾರೀರಿಕ ಆಗಲಿ, ಮಾನಸಿಕ ರೋಗ ಆಗಲಿ, ಕಾರಣ ಶರೀರದ ಇಂಪ್ಯೂರಿಟಿ ಆಗಲಿ. ಇದನ್ನು ಶುದ್ಧ ಮಾಡೋದು ಯಾವುದು? ಜಲ. ಹಾಗಾಗಿ ಆ ಜಲಸ್ವರೂಪದಲ್ಲಿರೋ ಪ್ರಾಣಿಗಳ ಸೇವೆ ಮಾಡಿದಾಗ ಮನೋ ಶುದ್ಧಿ ಆಗುತ್ತೇನೋ ಒಂದು ಶಾಸ್ತ್ರೀಯ ಲಾಜಿಕ್ ಇದೆ. ಅದು ಪುಣ್ಯಕ್ಷೇತ್ರ ಆದ್ದರಿಂದ ಸುಬ್ರಹ್ಮಣ್ಯ, ಅಲ್ಲಿರೋ ತೀರ್ಥ ಎಲ್ಲ ಸುಬ್ರಹ್ಮಣ್ಯಗೆ ಕನೆಕ್ಟೆಡ್ ತೀರ್ಥ. ತಾರಾ ತೀರ್ಥ, ದರ್ಪಣ ತೀರ್ಥ, ವಾಸುಕಿ ತೀರ್ಥ ಅಂತ ಏನು 3 ತೀರ್ಥ ಇದೆ. ಅದು ಸುಬ್ರಹ್ಮಣ್ಯನಿಗೆ ರಿಲೇಟ್ ಆದ್ದರಿಂದ ಕುಮಾರಧಾರ ಪರ್ವತದಿಂದ ಹರಿದು ಬರೋ 3 ನದಿ, ಇದನ್ನು ಇನ್ನೂ ಹೇಳ್ಬೋದು. ಸೂರ್ಯನಾಡಿ, ಚಂದ್ರನಾಡಿ ಮತ್ತು ಸುಷುಮ್ನ ನಾಡಿ. ಈ 3 ಅಲ್ಲಿ ಧಾರೆಯಾಗಿ, ಜ್ಞಾನದ ನಾಡಿಗಳಿವು. ಈ 3 ಧಾರೆಯಾಗಿ ಹರಿತಾ ಇರ್ತವೆ. ಅದರಲ್ಲಿ 3 ಸ್ನಾನ ಮಾಡಿ ಜ್ಞಾನರೂಪಿಯನ್ನು ದರ್ಶನ ಮಾಡಿದಾಗ ಆ ಜ್ಞಾನದ ಅನುಗ್ರಹದಿಂದ ಆಚೆ ಇರೋ ನೆಕ್ಸ್ಟ್ ನರಸಿಂಹನ ದರ್ಶನ ಮಾಡಿದಾಗ ಸಂಸಾರ ಬಂಧನದಿಂದ ಭಗವಂತ ನಮ್ಮನ್ನು ದಾಟಿಸ್ತಾನೆ ಅನ್ನೋ ಒಂದು ದೊಡ್ಡ ಲಾಜಿಕ್ ಅದರ ಹಿಂದೆ ಇದೆ.